ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸೋದು ಅಂದರೆ ಛಂದಸ್ಸುಗಳ ಬಗ್ಗೆನ ತಿಳಿದುಕೊಳ್ಳೋಣ. ಇದನ್ನು ಒಂದು 3 ಮಾರ್ಕ್ಸಿನ ಗ್ಯಾರಂಟಿ ಕ್ವಶನ್ ರೀ. ಇದು 3 ಮಾರ್ಕ್ಸಿಗೆ ಪ್ರತಿ ವರ್ಷವೂ ಇದ್ರ ಮೇಲೆ ಕ್ವಶನ್ ಕೇಳಾರ. ಈ ವರ್ಷವೂ ಗ್ಯಾರಂಟಿ ಇದ್ರ ಮೇಲೆ ಒಂದು ಕ್ವಶನ್ ಬರ್ತೈತಿ. ಇದು ಎಷ್ಟು ಮಾರ್ಕ್ಸಿಗೆ ರೀ? 3 ಮಾರ್ಕ್ಸಿಂದು. ಹಂಗಂದ್ರೆ ಛಂದಸ್ಸುಗಳ ಬಗ್ಗೆ ಯಾವ ರೀತಿ ಕ್ವಶನ್ ಕೊಡ್ತಾರ ಅಂತ ತಿಳ್ಕೊಳಕ್ಕಿಂತ ಮೊದಲು ನನ್ನ ಚಾನಲ್ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ ಮತ್ತು ಯಾವ ರೀತಿ ಇದಕ್ಕೆ ಮಾರ್ಕ್ಸ್ ಕೊಡ್ತಾರಂತ ನಾನು ಒಂದೇ ಸಲ ಹೇಳ್ತೀನಿ. ಯಾಕಂದರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ನಾನು ಫುಲ್ ಡೀಟೇಲಾಗಿ ಹೇಳ್ಕೊಂತ ಕುಂತ್ರೆ ನಿಮ್ಗೆ ಟೈಮ್ ವೇಸ್ಟ್ ಆಗ್ತೈತೆ ರೀ. ಅದಕ್ಕಂತ ಒಂದೇ ಇದ್ರೊಳಗೆ ಅದಕ್ಕೆ ಯಾವ್ಯಾವ ಸ್ಟೆಪ್ಸಿಗೆ ಏನು ಮಾರ್ಕ್ಸ್ ಕೊಡ್ತಾರಂತ ಹೇಳಿ ನೆಕ್ಸ್ಟ್ ಕಂಟಿನ್ಯೂ ಒಂದು 4-5 ಎಕ್ಸಾಂಪಲ್ ನಿಮ್ಗೆ ಹೇಳಿದ್ನಂದ್ರೆ ನಾಳೆ ನಿಮ್ಗೆ ಎಕ್ಸಾಮ್ಗೆ ಭಾಳ ಈಸಿ ಆಗ್ತೈತಿ. ಈ ಥರ ಯಾವುದೇ ಕ್ವಶನ್ ಬಂದ್ರೆ ನೀವೇನು ಮಾಡ್ತೀರಿ ಬರ್ತೀರಿ. ನೋಡಿರಿ, ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸ್ಬೇಕು. ನೋಡಿರಿ, ಫಸ್ಟ್ ಏನು ಪ್ರಸ್ತಾರ ಹಾಕ್ತಿರಲ್ಲ ಅದಕ್ಕೆ 1 ಮಾರ್ಕ್ಸ್, ಗಣವನ್ನು ವಿಭಾಗಿಸ್ತಿದ್ರೆ 1 ಮಾರ್ಕ್ಸ್, ಛಂದಸ್ಸಿನ ಹೆಸರನ್ನು ಏನು ಬರ್ತಿರಲ್ಲ 1 ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ಪ್ರಸ್ತಾರ ಹಾಕೋದಕ್ಕೆ 1 ಮಾರ್ಕ್ಸ್, ಗಣ ವಿಭಾಗಿಸುವುದಕ್ಕೆ 1 ಮಾರ್ಕ್ಸ್, ಛಂದಸ್ಸಿನ ಹೆಸರನ್ನು ಏನು ಬರ್ತಿರಲ್ಲ ಅದಕ್ಕೆ 1 ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ ಏನು ಕ್ವಶನ್ ಕೊಡ್ತಾರೆ ನೋಡಿರಿ. ಇದು ನೋಡಿರಿ, ಅತಿ ಕುಟಿಲ ಮನಂ ಧನಲುಬ್ಧತೆಯಿಂದಂ ದುಷ್ಟ ಬುದ್ಧಿ ನುಡಿದಂ ಪುಸಿಯಂ. ಇದನ್ನು ಕೊಟ್ಟು ಇದಕ್ಕೆ ನಾವೇನು ಮಾಡ್ಬೇಕು? ಫಸ್ಟ್ ಏನು ಮಾಡೋಣ? ಪ್ರಸ್ತಾರ ಹಾಕೋಣ. ಪ್ರಸ್ತಾರ ಹೆಂಗೆ ಹಾಕ್ಬೇಕು ನೋಡಿರಿ. ಫಸ್ಟ್ ಅಕ್ಕೆ ಲಘು ಹಾಕ್ಬೇಕು, ಇದನ್ನು ಲಘು ಹಾಕ್ಬೇಕು ರೀ. ಕೂಕ್ನು ಲಘು ಹಾಕಬೇಕು, ಟೀಕ್ನು ಏನು ಮಾಡಬೇಕು? ಲಘು ಹಾಕಬೇಕು. ಲಕ್ನು ಲಘುನ ಹಾಕ್ತೀರಿ, ಮಕ್ನು ಮೇಲೆ ಲಘುನ ಹಾಕಬೇಕು. ನೋಡಿರಿ, ಬಂತಂದ್ರೆ ಇದಕ್ಕೆ ಗುರು ಹಾಕಬೇಕು. ಇದಕ್ಕೆ ಲಘು, ನಕುನು ಲಘು, ಲೂಕ ಗುರು. ಇಷ್ಟೆಲ್ಲ ಹಾಕಿ 4 ನೋಡಿರಿ ಪೂರಾ ಹೇಳ್ಬಿಡ್ತೀನಿ. ಮತ್ತು ಯಾಕಿದು ಲೂಕ್ ಗುರು ಹಾಕಿದೆ ಅಂದ್ರೆ ಇಲ್ಲಿ ಒತ್ತಕ್ಷರ ಬಂದ್ರೆ ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಏನು ಹಾಕ್ತೇವೆ ನಾವು? ಗುರು ಹಾಕ್ತೇವೆ. ಅದಕ್ಕೆ ಇಲ್ಲಿ ಲೂಕ್ ಗುರು ಹಾಕಿದೆ. ಲೂಕ್ ಗುರು ಹಾಕಿದ್ರಿ. ಇದಕ್ಕೆ ನೋಡಿರಿ ದಕ್ಕೆ ಲಘುನ ಹಾಕಬೇಕು. ಯಾಕೆ ಇದಕ್ಕೆ ಗುರು ಹಾಕಿಲ್ಲ ಅಂದ್ರೆ ಇದ್ರ ಹಿಂದಿಂದಕ್ಕೆ ಹಾಕಬೇಕು, ಒತ್ತಕ್ಷರ ಹಿಂದಿಂದಕ್ಕೆ ಹಾಕಬೇಕು. ಅದಕ್ಕೆ ಇಲ್ಲಿ ಲೂಕ ಗುರು ಹಾಕಿದ್ವಿ. ನೆಕ್ಸ್ಟ್ ಇದಕ್ಕೆ ತೇಕ ಲಘುನ ಬಂತು, ಇಮ್ಮ ಬಂತಂದ್ರೆ ಗುರು ಅಂತ, ದಮ್ ಬಂತು ಗುರು ಬಂತು, ಸ್ಟ ಒತ್ತು ಬಂದೈತಂದ್ರೆ ಇದಕ್ಕೆ ಗುರು ಹಾಕಬೇಕು, ಇದಕ್ಕೆ ಲಘು ಹಾಕಬೇಕು. ಇದು ಒತ್ತಕ್ಷರ ಬಂತ, ಅದ್ರ ಹಿಂದಿನ ಅಕ್ಷರ ಇದಕ್ಕೆ ಗುರು ಹಾಕಿದ್ವಿ, ಇಲ್ಲೇ ಲಘು ಹಾಕಬೇಕು. ನೆಕ್ಸ್ಟ್ ಇಲ್ಲೇನು ನೂಕ ಲಘು ಹಾಕ್ರಿ, ಡೀಕ್ನು ಲಘು ಹಾಕೋದು, ದಮ್ ಬಂತು ಮತ್ತು ಇದಕ್ಕೆ ಗುರು ಹಾಕಿದ್ವಿ. ಪೂಕ ಲಘು ಹಾಕಬೇಕು, ಸೀಕನು ಲಘು ಹಾಕಬೇಕು, ಎಮ್ ಬಂತಂದ್ರೆ ಇದಕ್ಕೆ ಗುರು ಹಾಕಬೇಕು. ನೋಡಿರಿ, ಈ ರೀತಿ ಲಘು ಗುರು ಹಾಕೋದ್ರಾಗ ಏನು ಡೌಟ್ ಇಲ್ಲಲ್ಲ. ನೋಡಿರಿ, ಬರೀ ಇಂಥವು ಬಂದರೆ ಏನು ಹಾಕ್ತೀರಿ? ಇವಕ್ಕೆ ಲಘು ಹಾಕ್ತೀವಿ. ತಾ ತೀ ಬಂತಂದ್ರೆ ಲಘು ಹಾಕ್ತೀರಿ. ನಮ್ಮ ಬಂದರೆ ಏನು ಹಾಕ್ತೀರಿ? ಗುರು ಹಾಕ್ತೀರಿ. ಇಲ್ಲಿ ಲಬ್ಧ ಹಿಂಗೇನಾರ ಬಂದ್ರೆ ಇದು ಒತ್ತಕ್ಷರ ಬಂತಿಲ್ಲ, ಇದ್ರ ಹಿಂದಿನ ಅಕ್ಷರಕ್ಕೆ ಗುರು ಹಾಕಿ ಇಲ್ಲಿ ಲಘು ಹಾಕಬೇಕು. ತಿಳಿತಲ್ಲ, ಇದು ಲಘು ಗುರು ಹಾಕೋದ್ರಾಗ ಏನು ಡೌಟ್ ಇಲ್ಲಲ್ಲ. ನೋಡಿರಿ, ಈಗ 4 ನೋಡಿರಿ, ಇದು ಲಘು ಅಂದ್ರೆ ಒಂದು ಅಂತ ಕನ್ಸಿಡರ್ ಮಾಡಬೇಕು. ಗುರು ಬಂತಂದ್ರೆ ಲಘು ಬಂತಂದ್ರೆ 1 ಅಂತ ಕನ್ಸಿಡರ್ ಮಾಡಬೇಕು. ಗುರು ಹಾಕಿದ್ರೆ ಅದನ್ನು 2 ಅಂತ ಕನ್ಸಿಡರ್ ಮಾಡಬೇಕು. ಲಘು ಹಾಕಿದ್ರೆ 1 ಕನ್ಸಿಡರ್ ಮಾಡಬೇಕು, ಗುರು ಹಾಕಿದ್ರೆ 2 ಅಂತ ಕನ್ಸಿಡರ್ ಮಾಡಬೇಕು. ಈಗ ನೋಡಿರಿ, ಇಲ್ಲಿ 1 2 3 4 4ಕ್ಕೆ ಗೆರೆ ಹಾಕಿದ್ವಿ. 1 2 ಇದು ಗುರು ಅಂದ್ರೆ 2 ನೋಡಿರಿ, ಇದು 1 2 3 4 4 ಗುರು ಇದು ಹಾಕ್ಕೊಂತ ಹೋಗ್ಬೇಕು. ಇಲ್ಲಿ ನೋಡಿರಿ, ಇಲ್ಲಿ 1 2 3 4 ಅಂತ ಹಾಕಿದ್ರಿ. ಇಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬಂತು? 1 2 3 ಎಷ್ಟು? 4 3 ಅಂದ್ರೆ 4 3 12, 4 8 4 3 12 ಮಾತ್ರೆಗಳು ಬಂದ್ಬಿಲ್ಲಿ. ಇಲ್ಲಿನೂ 4 ಮಾಡಿರಿ. ಇದು ಲಘು ಅಂದ್ರೆ 1 2, ಗುರು ಅಂದ್ರೆ 2. ನೋಡಿರಿ, 1 2 3 4 4ಕ್ಕೆ ಹಾಕಿದ್ರಿ. ಮತ್ತು 2 2 4 ನೋಡಿರಿ, 1 2 3 4 ನೋಡಿರಿ, ಇದು ಅಂದರೆ 2 3 4, ಇದು 1 2 3 4, ಇದು 1 2 3 4 ಹಾಕಿದ್ರಿ. ಟೋಟಲ್ ಎಷ್ಟು ಅದು? 4 4 4 ಎಷ್ಟದ? ಒಟ್ಟು 5 4 5 20 ಮಾತ್ರೆಗಳು. ಇಲ್ಲೇ 12 ಮಾತ್ರೆಗಳು, ಇಲ್ಲಿ 20 ಮಾತ್ರೆಗಳು ಬಂದವು. ಹಾಗಂದ್ರೆ ಛಂದಸ್ಸು ಇದು ಮಾತ್ರಾಗಣಾಧಾರಿತ ಕಂದ ಪದ್ಯದ ಲಕ್ಷ್ಯವಾಗಿದೆ. ನೋಡಿರಿ, ಇಷ್ಟ ಬರೆದ್ರೆ ಸಾಕು ನಿಮ್ಗೆ 3 ಮಾರ್ಕ್ಸ್. ಲಘು ಗುರು ಹಾಕಕ್ಕೆ ಬಂದ್ರೆ ಸಾಕು. ಲಘು ಗುರು ಹಾಕೋದಂದ್ರೆ ಭಾಳ ಈಸಿ. ಹಾಕಿದ್ರಿ 4 ಗಣ ವಿಭಾಗನೆ ಮಾಡಿದ್ರಿ. ಲಘುಕ್ಕೆ ಯಾವಾಗ 1 ಅಂತ ಕನ್ಸಿಡರ್ ಮಾಡಬೇಕು, ಗುರುಕ್ಕೆ 2 ಅಂತ ಕನ್ಸಿಡರ್ ಮಾಡಬೇಕು. ಮಾಡಿ 4 ಗಣ ವಿಭಾಗಿಸಿ ಟೋಟಲ್ ಎಷ್ಟು ಮಾತ್ರೆಗಳದಾವ ಅಂತ ಬರೆಯೋದು, ಇಲ್ಲಿ ಎಷ್ಟು ಮಾತ್ರೆಗಳಂತ ಬರೆಯೋದು, ಇದು ಯಾವ ಪದ್ಯ ಅನ್ನೋದು, ಕಂದ ಪದ್ಯನೋ ಏನು ಭಾಮೆ ಯಾವುದದನೋ ಅಂತ ಬರಿಬೇಕು. ತಿಳಿತಲ್ಲ ಇದು. ನೆಕ್ಸ್ಟ್ ನೋಡಿರಿ, ಇದನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ
ಛಂದಸ್ಸನ್ನು ಬರೆಯಿರಿ. ಇದನ್ನು 3 ಮಾರ್ಕ್ಸಿಂದ ಪ್ರಸ್ತಾರ ಹಾಕೋದಕ್ಕೆ 1 ಮಾರ್ಕ್ಸ್, ಗಣ ವಿಭಾಗಿಸೋದು 1 ಮಾರ್ಕ್ಸ್, ಛಂದಸ್ಸಿನ ಹೆಸರು ಬರೆದು 1 ಮಾರ್ಕ್ಸ್, ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ನರಕಿಯಾವನೋ ಸುಜನರಲಿ ಬಾಹಿರನ ದಾವನು ಲೋಕವರಿಯಲು ಹಣವಿರೇ ಹೊಂದಿದ್ದ ದಾವನು ಭೂಮಿ ಪಾಲರಲಿ. ನೋಡ್ರಿ, ಇದನ್ನೇನು ಮಾಡ್ಬೇಕು, ಈಗಿನ ಲಘು ಗುರು ಹಾಕ್ಬೇಕು. ನೋಡ್ರಿ, ಸೇಮ್ ನಾ ಈಗ ಹಾಗಲ್ ಹೆದೆನಕ್ಕೆ ಲಘು ಹಾಕೋದು, ರಕ್ಕೆ ಲಘು ಹಾಕೋದು, ಕೀಕ್ ಲಘು ಹಾಕೋದು, ಯಾ ಬಂತು ನೋಡ್ರಿ, ಯಕ್ಕೆ ಗುರು ಲಘು ಹಾಕ್ತೇವೆ, ಯಾಕೆ ಗುರು ಹಾಕ್ಬೇಕು. ನೋಡ್ರಿ, ಇಲ್ಲಿ ಗುರು ಹಾಕಿದ್ವಿ, ವಕ್ಕೆ ಲಘು ಹಾಕಿದ್ವಿ, ನೂಕ್ ಬರೀ ಈಗ ಸೂಕ್ನ ಲಘು ಹಾಕಿದ್ವಿ, ಜಕ್ ಲಘು, ನ ಲಘು, ರಕ್ಕನು ಲಘು ಹಾಕ್ಬೇಕು, ಲೀಕ್ನು ಲಘು, ಬಾ ಬಂತಿಲೆ ಬಾ, ಈಗ ಗುರು ಹಾಕ್ಬೇಕು. ನೋಡ್ರಿ, ಹೀರನ ಇವೆಲ್ಲ ಲಘು ಬರ್ತಾವೆ. ನೆಕ್ಸ್ಟ್ ದಾ ಬಂತಿಲೆ, ದಾ ಬಂದ್ರೆ ಗುರು ಹಾಕ್ಬೇಕು. ವನುಕ್ಕೆ ಲಘುನ ಹಾಕ್ಬೇಕು. ಲೋ ಬಂತಿದೆ, ಲೋ ಅಂದ್ಕೊಳ್ಳೇನ ಗುರು ಹಾಕ್ಬೇಕು. ಕಕ್ಕನು ಏನು ಹಾಕ್ತೀರಿ, ಲಘುನ ಹಾಕ್ಬೇಕು. ವರಿಯಲು ಇವೆಲ್ಲ ಲಘುನ ಹಾಕೋದು. ಹರಣವಿರೆ, ಇಲ್ಲಿ ನಾನು ಏನು ಹಾಕ್ಬೇಕು, ಹರಣವಿರೆ ಎಲ್ಲನೂ ಲಘುನ ಹಾಕ್ಕೊಂಡು ಬರಬೇಕು. ಹೊಮ್ಮ ಬಂತಿಲೆ, ಹೊಮ್ಮ ಬಂದ ಕೂಡ ಏನು ಮಾಡ್ಬೇಕಿಲ್ಲೇ ಗುರು ಹಾಕ್ಬೇಕು. ದಿದನ ಇದಕ್ಕೂ ಲಘುನ ಹಾಕ್ಬೇಕು. ದಾ ಬಂತಿಲ್ಲ, ದಾ ಬಂದ ಕೂಡ ಗುರು ಹಾಕ್ಬೇಕು. ವನು ಬಂತು, ಇಲ್ಲಿ ಲಘುನ ಹಾಕಿದ್ವಿ. ಭೂ ಬಂತು, ಗುರು ಹಾಕಿದ್ವಿ. ಮೀಕ ಲಘು ಹಾಕಬೇಕು. ಪಾ ಬಂದ ಕೂಡನ ಗುರು ಹಾಕೋದು. ಲರಕ್ಕೆ ಲಘು ಹಾಕೋದು. ಲೀ ಲಾಸ್ಟಿಗೆ ಲೀ ಬಂತನ ಇದಕ್ಕೆ ಗುರು ಹಾಕೋದು. ನೋಡ್ರಿ, ಇಲ್ಲೇ 3 4ರಂತೆ ನಾವೇನು ಮಾಡಬೇಕು, ಮಾತ್ರೆಗಳನ್ನ ವಿಂಗಡಿಸ್ಬೇಕು. ಯಾವಾಗೂ ಇದಂದ್ರೆ ಲಘು ಅಂದರೆ ಎಷ್ಟು ಹೇಳ್ಕೊಟ್ಟೆ ನಾವು, 1 ಗುರು ಅಂದ್ರೆ 2 ಅಂತ ಕನ್ಸಿಡರ್ ಮಾಡಬೇಕು. ಹಂಗಂದ್ರೆ ಇಲ್ಲೇ 1 2 3ಕ್ಕೆ ಹಾಕಿದ್ವಿ, 2 3 4ಕ್ಕೆ ಹಾಕಿದ್ವಿ, 1 2 3ಕ್ಕೆ ಹಾಕಿದ್ವಿ, 1 2 3 4. ನೆಕ್ಸ್ಟ್ ಮತ್ತು 3ಕ್ಕೆ ಹಾಕೋದು. 1 2 3 ಇದು 2 ಗುರು ಅಂದರೆ 2 3 4 4ಕ್ಕೆ ಹಾಕಿದ್ವಿ. ನೆಕ್ಸ್ಟ್ 2 1 3ಕ್ಕೆ ಹಾಕಿದ್ವಿ, 1 2 3 4ಕ್ಕೆ ಹಾಕಿದ್ವಿ. ಇಲ್ಲಿ 1 2 3ಕ್ಕೆ ಹಾಕ್ರಿ, 1 2 3 4ಕ್ಕೆ ಹಾಕ್ರಿ, 1 2 3 1 2 3 4 4ಕ್ಕೆ ಹಾಕಿದ್ವಿ. ಮತ್ತು 3 ಹಾಕಬೇಕು. 2 1 3 2 3 4. ನೆಕ್ಸ್ಟ್ ಲಾಸ್ಟ್ 2ಕ್ಕೆ ಹಾಕೋದು. ನೋಡಿರಿ, ಇದು ಇಲ್ಲಿ ನೋಡಿರಿ ಟೋಟಲ್ ಎಷ್ಟು ಮಾತ್ರೆಗಳು, 1 3 4 3 4 ಎಷ್ಟು, 4 3 7 ಹೌದಾ, 4 3 7 7 7 14 ಟೋಟಲ್ ಇಲ್ಲಿ 14 ಮಾತ್ರೆಗಳು. ಇಲ್ಲೂ 4 3 7 4 3 4 3 7 4 3 7 ಟೋಟಲ್ ಎಷ್ಟು 14. ನೋಡಿರಿ, 4 3 7 4 3 7 4 3 7 7 3 21. ನೋಡಿರಿ, ಇದು 4 3 7 ಇದು 4 3 7 ಇದು 4 3 7 21 ಪ್ಲಸ್ ಇದೊಂದು ಲಾಸ್ಟಿಗೆ 2 ಅದಾವೆ ಅಂದರೆ ಎಷ್ಟಾಯ್ತು 23. ಇದು ಯಾವುದು ಇದು ಮಾತ್ರಾಗಣಾಧಾರಿತ ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ. ಇಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ಸಿನ ಕ್ವಶನ್ ಇದೆ. ನೆಕ್ಸ್ಟ್ ನೋಡಿರಿ, ಇದನ್ನು ಸತ್ಯಕ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸಬೇಕು. ನೋಡಿರಿ, ಇನ್ನು ತನುಜನ ಕೂಡೆ ಮೈದುನತನದ ಸರಸವನೆಸಗಿ ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಇದಕ್ಕೂ ಏನು ಮಾಡಿರಿ, ಲಘು ಗುರು ಹಾಕ್ಬೇಕು. ಇಷ್ಟೊತ್ತನ ಈಸಿಯಾಗಿ ಹೇಳ್ಕೊಟ್ಟೆ ನಾನು ನಿಮ್ಗೆ. ನೋಡಿರಿ, ಇನ್ನತ ಅನ್ನೋದು ಇದ್ರೊಳಗೆ ಏನೂ ಒತ್ತಕ್ಷರ ದೀರ್ಘ ಇವೇನು ಬಂದಿಲ್ಲ ಅಂದರೆ ಇದಕ್ಕೆಲ್ಲ ಲಘು ಹಾಕ್ಬಿಟ್ರಿ. ನೂ ಬಂತೀಗ, ನೂ ಇದಕ್ಕೆ ಗುರು ಹಾಕಬೇಕು. ಜನ ಲಘು ಹಾಕೋದು. ಕೂ ಬಂತು, ಏನು ಹಾಕ್ಬೇಕೀಗ ಗುರು. ಡೇ ಇದು ನಾರ್ಮಲ್ ಗುರು. ಮೈ ಮೈ ಬಂತು, ಮೈ ಬಂದ ಕೂಡ ಗುರು. ದುನ 2 ಲಘು ಹಾಕೋದು. ಇಲ್ಲಿ ನೋಡ್ರಿ, ಇವೆಲ್ಲ ಈ ಲೈನ್ದಾಗ ಏನು ನಮ್ಗೆ ದೀರ್ಘ ಬರೋ ಏನು ಬಂದಿಲ್ಲ ಅಂದರೆ ಇವೆಲ್ಲಕ್ಕೂ ಲಘು ಹಾಕಿದ್ವಿ. ಇಲ್ಲಿ ತನಕ ಎಲ್ಲದಕ್ಕೂ ನೋಡ್ರಿ ಏನು ಒತ್ತು ಇವೇನು ದೀರ್ಘ ಏನು ಬಂದಿಲ್ಲ ಅಂದ್ಕೂ ಇನ್ನೂ ಲಘು ಹಾಕಿದ್ವಿ. ಈಗ ಕುಳ್ಳಿ ಇಳಿ ನೋಡಿಲ್ಲ, ಇಳಿ ಒತ್ತು ಬಂತಂದ್ರೆ ಅದ್ರ ಹಿಂದಿನ ಪದಕ್ಕೆ ಏನು ಹಾಕ್ಬೇಕು, ನಾವು ಗುರು ಹಾಕಬೇಕು. ಗುರು ಹಾಕಿದ್ವಿ. ಇಲ್ಲಿ ತನಕ ಮತ್ತೇನು ಇದು ಒತ್ತಕ್ಷರ ಬಂದ್ರೆ ಅದು ಹಿಂದಿಂದಕ್ಕೆ ಗುರು ಹಾಕಿ ಆ ಒತ್ತಕ್ಷರ ಬಂದಿದ್ದಕ್ಕನ ಲಘುನ ಹಾಕಬೇಕು. ಹಾಕಿದ್ರಿ ಮತ್ತು ಇಲ್ಲಿ ಪಿ ಬಂತು, ಇದಕ್ಕೊಂದು ಗುರು ಹಾಕಿದ್ರಿ. ಇವೆರಡಕ್ಕೂ ಲಘು ಹಾಕಿದ್ರಿ. ಲಾಸ್ಟ್ನೇಗೊಂದು ಗುರು ಹಾಕಿದ್ರಿ. ಇಲ್ಲೂ ಏನು ಮಾಡಬೇಕು, 3 4 3 4 3 4 ಏನು ಮಾಡಿರಿ, 3 4 ನೋಡಿರಿ. 1 2 3 ಇದು 2 3 4 ಮತ್ತು 2 1 3 ಟೋಟಲ್ 3 4 3 4 ನೋಡಿರಿ. 3 4 3 4 ಗಣ ವಿಂಗಡಣೆ ಮಾಡಿರಿ. ಟೋಟಲಿ ಎಷ್ಟು ಬಂದು ಬರೆದು ಇದೇನಿದೆ, ಇದು ಮಾತ್ರಾಧಾರಿತ ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ. ಇಷ್ಟು ಬರೆದ್ರೆ ಸಾಕ್ರಿ. ಟೋಟಲ್ ನಿಮ್ಗೆ 3 ಮಾರ್ಕ್ಸಿಂದ. ನೆಕ್ಸ್ಟ್ ಪ್ರಸ್ತಾರ ಹಾಕಿ ಗಣ ವಿಂಗಡಿಸ್ಬೇಕು. ನೋಡಿರಿ, ಇದನ್ನು ಇಲ್ಲೇನೈತಿ, ಏನು ಏ ಬಂತ, ಏ ಬಂದಿದ್ರೆ ಲಘು ಹಾಕ್ತಿದ್ರಿ. ಏ ಬಂದಿತ್ತಂದ್ರೆ ಏನು ಹಾಕ್ಬೇಕು, ಗುರು. ನೋಡಿರಿ, ಗುರು ಹಾಕಿದ್ರಿ. ನೂಕ ಲಘು ಹಾಕಿದ್ರಿ. ಹೇ ಬಂತು, ಲೈ ಬಂತು. ಇವೆಲ್ಲ ಏನು ಹಾಕಬೇಕು, ಗುರು ಹಾಕಬೇಕು. ಕರ್ಣ ಣ ಇಲ್ಲೆಲ್ಲ ರವತ್ತು ಬಂದೈತಂದ್ರೆ ಇದಕ್ಕೆ ಏನು ಹಾಕಬೇಕು, ಗುರು ಹಾಕ್ಬೇಕು. ಚಿತ್ತ ನೋಡ್ತಕ್ಕೆ ಹಿಂದಿನ ಅಕ್ಷರಕ್ಕೆ ಒತ್ತು ಬಂದೈತಂದ್ರೆ ಇದಕ್ಕೆ ಗುರು ಹಾಕ್ಬೇಕು. ಇಲ್ಲಿ ಗ್ಲಾ ಇದ್ರ ಒತ್ತು ಇಲ್ಲಿ ಹಾಕ್ತೀವಿ.
ಇದು ಗ್ಲಾ ಬಂದೈತಿ, ಇವತ್ತು ಇದಕ್ಕೆ ಹಾಕಿದ್ವಿ. ಇದಾದ್ರೆ ಗಾ ಐತಿಲೆ, ಗಾ ಇರೋದಕ್ಕೆ ಇಲ್ಲೇ ಗುರು ಹಾಕಿವಿ. ಮತ್ತು ಇಲ್ಲಿ ಒತ್ತಕ್ಷರ ಬಂದೈತ್ರಿ ಮೇಡಮ್, ಇದಕ್ಕೆ ಹಿಂದಿಂದ ಹಾಕಿ ಮತ್ತು ಇದಕ್ಕೆ ಯಾಕೆ ಹಾಕಿರಿ ಅನ್ಬೇಡ್ರಿ. ಗ್ಲಾ ಇದ್ರ ಒತ್ತಿನ ಸಂಬಂಧ ಇದಕ್ಕೆ ಹಾಕಿದ್ರಿ ಗುರು. ಇಲ್ಲಿ ಗಾ ಬಂದೈತಿ, ಗ್ಲ ಬಂದಿತ್ತಂದ್ರೆ ಇಲ್ಲಿ ಹಿಂದಿಂದ ಗುರು ಹಾಕಿದಕ್ಕೆ ಲಘು ಹಾಕ್ತಿದ್ರಿ ನೋಡ್ರಿ. ತಡ್ರಿ, ಇದು ಗ್ಲ ಬಂದಿತ್ತಂದ್ರೆ ಹಿಂದಿಂದ ಗುರು ಹಾಕಿದಕ್ಕೆ ಲಘು ಹಾಕ್ತಿದ್ರಿ. ಆದ್ರೆ ಇಲ್ಲಿ ಗ್ಲಾ ಬಂದೈತಂದ್ರೆ ಇದಕ್ಕೂ ಗುರು ಹಾಕ್ಬೇಕು, ಈ ಹಿಂದಿಂದಕ್ಕೂ ಗುರು ಹಾಕ್ಬೇಕು. ತಿಳಿತಲ್ಲ ಇದು? ಯಾಕಂದ್ರೆ ಗುರುನ ಹಾಕ್ತೀರಿ. ಉದುಕ, ಈ ಮನಕೆ ಇವೆಲ್ಲ ಲಘುನ ಹಾಕಬೇಕು. ಬಂತಂದ್ರೆ ಬಂದೈತಿ, ಇದಕ್ಕೆ ಏನು ಹಾಕ್ಬೇಕು? ಗುರು ಹಾಕ್ಬೇಕು. ತೀ ಬಂದೈತೆ ಅಂದ್ರೆ ಗುರು ಹಾಕ್ಬೇಕು. ಸೂ ಅಂತ ಗುರು ಹಾಕ್ಬೇಕು. ಇವೆಲ್ಲ ಏನು ನಾರ್ಮಲ್ ಅದಾವೆ, ಇವೆಲ್ಲ ಲಘುನ ಹಾಕ್ಬೇಕು. ಇಲ್ಲಿ ಕೈ ಬಂದೈತಂದ್ರೆ ಗುರು ಹಾಕ್ರಿ. ಬಂದೈತಂದ್ರೆ ಗುರು ಹಾಕೋದು. ಇವೆಲ್ಲ ನಾರ್ಮಲ್ ಅದ, ಲಘುನ ಹಾಕ್ರಿ. ಸೇವ್ ಅಂತ ಲಘು ಗುರು ಹಾಕೋದು. ಉಳ್ಕಿದ್ದು ಇದಕ್ಕೆ ಲಘು ಹಾಕೋದು. ದೇವ್ ಅಂತಂದ್ರೆ ಗುರು ಹಾಕೋದು. ಇವೆಲ್ಲ ಲಘು ಹಾಕಿ ಲಾಸ್ಟ್ನೇದಕ್ಕೆ ಹಾಕಿ 3 4 ಅಂತೇಳಿ ಗಣ ವಿಂಗಡ ಮಾಡಿ ಟೋಟಲಿ ಇವು ಮಾತ್ರೆಗಳು ಎಷ್ಟದಾವ ಅಂತ ತಿಳ್ಬಾರ್ದು. ಇದು ಯಾವುದು? ಮಾತ್ರಾಧಾರಿತ ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ ಅಂತ ಬರೆಯೋದು. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ಪ್ರಸ್ತಾರ ಹಾಕಿ ಗಣ ವಿಂಗಡಿಸೋದು. ಇದನ್ನು ಈಸಿ ಐತಿ. ಎಲೆ ಶಬರ ಇವಕ್ಕೆಲ್ಲ ಏನು ಹಾಕೋದು ನಾವು? ಲಘುನ ಹಾಕೋದು. ಕಾ ಬಂದೈತಂದ್ರೆ ಇದಕ್ಕೆ ಗುರು ಹಾಕ್ಬೇಕು ನೋಡ್ರಿ. ಇದು ಡಬ ಇಲ್ಲಿಂದ ಎಲ್ಲಕ್ಕೂ ನಾರ್ಮಲ್ ಅದಾವು, ಲಘುನ ಹಾಕ್ರಿ ನೋಡ್ರಿ. ಇದನ್ನು ಮೊಲಕ್ಕೂ ಲಘುನ ಹಾಕೋದು. ಪುಲ್ಲೆ ಲೇ ಇಲ್ವತ್ತು ಬಂತಂದ್ರೆ ಇದ್ರ ಹಿಂದಿನ ಅಕ್ಷರ ಗುರು ಹಾಕಿವಿ. ಇಲ್ವತ್ತು ಬಂದೈತೆ ಅದ್ರ ಹಿಂದಿನ ಅಕ್ಷರ ಗುರು. ಇಲ್ವತ್ತು ಬಂದೈತೆ ಅದ್ರ ಹಿಂದಿನ ಅಕ್ಷರ ಗುರು. ಸಾ ಬಂತಂದ್ರೆ ಗುರು ಹಾಕಬೇಕು. ಬಂದ್ರೆ ಗುರು ಹಾಕಬೇಕು. ಧೋ ಬಂದೈತೆ ಅಂದ್ರೆ ಗುರು ಹಾಕಬೇಕು. ಇವೆಲ್ಲ ಗುರು ಹಾಕಿ ನಾಲ್ಕರ ಹಂಗೆ ನೋಡ್ರಿ 4 ಹಂಗೆ ಗಣ ವಿಂಗಡಣೆ ಮಾಡಿ ನೋಡ್ರಿ. 4 ಹಂಗೆ 4 ಅಂದ್ರೆ ಇದು ಅಂದ್ರೆ 1, ಗುರು ಅಂದರೆ 2, ಈ ರೀತಿ ಮಾಡಿ 4 ಹಂಗೆ ಕೌಂಟ್ ಮಾಡಿ ಮಾತ್ರಗಳನ್ನ ವಿಂಗಡಿಸಿ ಟೋಟಲ್ ಇವು ಎಷ್ಟದಾವಂತ ಇಲ್ಬಾರ್ದು. ಇದು ಮಾತ್ರಾ ಛಂದಸ್ಸಿನ ಕಂದ ಪದ್ಯವಾಗಿದೆ. 4 ಹಂಗೆ ಮಾಡಿದ್ರೆ 4 ಹಂಗೆ ಮಾಡಿದ್ರೆ ಇದು ಕಂದ ಪದ್ಯ. 3 4 ಮಾಡಿದ್ರೆ ಭಾಮಿನಿ ಷಟ್ಪದಿ ನೋಡ್ರಿ. ತಿಳಿತಲ್ಲ ಇದು? ನೆಕ್ಸ್ಟ್ ಸೇಮ್ ಇದೆ ಕ್ವಶನ್. ಸೇಮ್ ರೀ ಇದನ್ನು ಏನು ಮಾಡೋದು? ಇದನ್ನು 4 ಹಂಗೆ ವಿಂಗಡಣೆ ಮಾಡೋದು. ವಿಂಗಡಣೆ ಮಾಡಿ ಟೋಟಲ್ ಎಷ್ಟದಾವ ಅಂತ ಬರೆದ್ರೆ ಇದು ಕಂದ ಪದ್ಯ. ಇದು ಮತ್ತು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೇನಿಲ್ಲ, ಯಾಕಂದರೆ ಟೈಮ್ ಶಾರ್ಟೇಜ್ ಐತಿ. ನಾಳೆನೇ ಎಕ್ಸಾಮ್. ನಾ ಫುಲ್ ಡೀಟೇಲ್ ಹೇಳ್ಕೊಂಡು ಕೂತ್ರೆ ನಿಮ್ಗೆ ಏನಾಕೈತ್ರಿ, ನಾಳೆ ಎಕ್ಸಾಮಿಗೆ ಟೈಮ್ ಹಿಡಿತೈತೆ. ಅದಕ್ಕೆ ಇದು ಕ್ವಶನ್ ಇಂಪಾರ್ಟೆಂಟ್. ನಿಮ್ಮ ಮನ್ಯಾಗ ಸ್ವಂತ ಮಾಡ್ಕೊಳ್ಳಿ ಅಂತ ನಾ ಹಂಗೆ ಈಗ ಮುಂದಿನ ಹಂಗೆ ತೋರಿಸ್ತೀನಿ. ಇದ್ರೊಳಗೆ ಏನು ಇಲ್ಲ ನೋಡ್ರಿ. ಕಾ ಇವು ಬಂತಂದ್ರೆ ನೋಡ್ರಿ, ಕಾ ಇವೆಲ್ಲ ಬಂದ್ರೆ ಏನು ಹಾಕ್ಬೇಕು ರೀ? ಗುರು ಹಾಕ್ಬೇಕು. ಒತ್ತಕ್ಷರ ಬಂತಿಲ್ಲ, ಈಗ ಲಬ್ಧ ಬಂತಂದ್ರೆ ಹಿಂದಿನ ಅಕ್ಷರಕ್ಕೆ ಇದಕ್ಕೆ ಲಘು ಗುರು ಹಾಕೋದು. ಇದಕ್ಕೆ ಲಘು ಹಾಕೋದು. ಒತ್ತಕ್ಷರ ಹಿಂದಿಂದಕ್ಕೆ ಹಾಕಿ ಅದ. ಇಲ್ಲಿ ಲಬ್ಧ ಬಂದಿದ್ರೆ ಇದಕ್ಕೂ ಗುರು ಹಾಕ್ಬೇಕು, ಇದಕ್ಕೂ ಗುರು ಹಾಕ್ಬೇಕು. ಯಾಕಂದರೆ ಇಲ್ಲಿ ಬಾ ಐತಿ. ತಿಳಿತಲ್ಲ? ಈ ರೀತಿ ಮಾಡಿ 3 4 ನೋಡ್ರಿ. 3 4 ಗಣ ವಿಂಗಡಣೆ ಮಾಡಬೇಕು ನೋಡ್ರಿ. ಲಘು ಅಂದರೆ ಇದನ್ನು ಯಾವಾಗೂ ಒಂದನ್ನು ಕನ್ಸಿಡರ್ ಮಾಡಬೇಕು. ಗುರು ಬಂದ್ರೆ ಅದು 2 ಅಂತ ಕನ್ಸಿಡರ್ ಮಾಡಬೇಕು. ಇಲ್ಲಿ 2, ಇದೊಂದು 3, ಇದೊಂದು 4, ಟೋಟಲ್ 4 ರಂಗ ವಿಂಗಡಣೆ ಮಾಡಿದೇನು ಕಂದ ಪದ್ಯ ಅಂತ ಹೆಸರಿಸ್ಬೇಕು. ಮತ್ತು ಇದ್ರಾಗ ಏನೋ ಡೌಟ್ ಇದ್ರು ಕಮೆಂಟ್ಸ್ ಹಾಕಿರ್ಬೇಕಂದ್ರೆ ಇನ್ನೊಮ್ಮೆ ಹೇಳ್ರಿ ಅಂದ್ರೆ ಹೇಳ್ತೀನಿ. ಯಾಕಂದ್ರೆ ನಾನು ನಿಮ್ಗೆ ಡೆಪ್ತ್ ಹೇಳ್ಕೊಂಡು ಈಗಾಗಲೇ 3 4 ಎಕ್ಸಾಂಪಲ್ ನಾನು ನಿಮ್ಗೆ ಡೀಟೇಲಾಗಿ ಹೇಳ್ಕೊಟ್ಟೀನಿ. ಈಗೇನು ಇದನ್ನು ಮತ್ತೆ ಹೇಳ್ಕೊಂಡು ಕುಂತ್ರೆ ನಿಮ್ಮದೇ ಟೈಮ್ ವೇಸ್ಟ್ ಆಗ್ತಿದೆ ಅನ್ನೋ ಸಂಬಂಧ ನಾನು ಫಾಸ್ಟ್ ಮಾಡಾಕೋತೀನಿ ಅಷ್ಟೆ ನೋಡ್ರಿ. ಇದನ್ನು ಏನು ಇಲ್ಲಿ ನೋಡ್ರಿ. ತಿಳಿತಲ್ಲ ಇದು? ನೆಕ್ಸ್ಟ್ ನೋಡ್ರಿ, ಇದನ್ನು ಏನಿದು? ಛಂದಸ್ಸಿನ ಉತ್ಪಮಾಲಂಕಾರ ಉತ್ಪಲ ಮಾಲಾವೃತ್ತ ಲಕ್ಷ್ಯವಾಗಿದೆ ನೋಡು. ಭರನ ಭಬರ ಲಘು ಪ್ರಸ್ತಾರ ಹಾಕಿ ಗಣವಿಂಬಾಸ್ತಿ ಛಂದಸ್ಸಿನ ಹೆಸರು ಬರೆಯೋದು ನೋಡ್ರಿ. ಮತ್ತೆ ಭವಿಕ್ರೀಡೆ ವೃತ್ತಕ್ಕೆ ಇದು ತಿಳಿತಲ್ಲ ಇದು? ನೋಡ್ರಿ ಇದು ಚಂಪಕಮಾಲ ವೃತ್ತದ್ದು. ನೆಕ್ಸ್ಟ್ ಇದು ಮತ್ತೆ ಭವಿಕ್ರೀಡೆ ನೋಡ್ರಿ. ಈ ಥರ ಏನು ಮಾಡಬೇಕು? ಈ ರೀತಿ ಗಣವನ್ನು ವಿಂಗಡಿಸ್ಬೇಕು. ತಿಳಿತಲ್ಲ ಇದು? ನೋಡ್ರಿ, ಬೇಕಂದ್ರೆ ಇನ್ನೊಮ್ಮೆ ಹೇಳ್ರಿ ಅಂದರೆ ಹೇಳ್ಕೊಡ್ತೇನೆ ಅಂತ ಹೇಳ್ಕೊಂತ ಕುಂತ್ರೆ ನಿಮ್ಗೆ ಎಕ್ಸಾಮ್ ಟೈಮ್ ಆಕೈತಂತ. ಎಕ್ಸಾಮ್ ಟೈಮ್ ನಾಳೆನೇ ಇರೋ ಸಂಬಂಧ ನಾ ಡೀಟೇಲಾಗಿ ಹೇಳ್ಕೊಂತ ಕುಂತ್ರೆ ನಿಮ್ದು ಟೈಮ್ ಇದಾಗ್ತೈತೆ ಅನ್ನೋ ಸಂಬಂಧ ನಾನು ಲಾಸ್ಟ್ನೇದು ಶಾರ್ಟಾಗಿ ಹೇಳ್ಕೊಟ್ಟೀನಿ. ತಿಳಿತಲ್ಲ ಇದು? ತಿಳಿತ್ರಿ? ನೋಡ್ರಿ, ಇದು ನ ಜ ಭ ಜ ಜ ರ ಈ ರೀತಿ ಮಾಡಿದ್ರೆ ಚಂಪಕಮಾಲ ವೃತ್ತ. ಇದು ನೋಡ್ರಿ, ಇದನ್ನ 3 ಏನು ಮಾಡಬೇಕು? ಲಘು ತೊಗೋಬೇಕು. ಇಲ್ಲ ಒಂದು ಗುರು. ಇದು ಲಘು ಬಂತಂದು ಜ, ಒಂದು ಗುರು ಲಘು ಬಂದ್ರೆ ಭ, ಮತ್ತು ಲಘು ಬಂತು ಜ, ಗುರು ಲಘು ಬಂತು ಜ ನೋಡ್ರಿ. ಗುರು ಲಘು ಬಂತು ಜ, ಗುರು ಲಘು ಬಂತಂದ್ರೆ ನಡಕ್ಕೆ ಲಘು ಬಂದು 2 ಕಡೆ ಗುರು ಬಂದ್ರೆ ಇದು ರ. ಈ ರೀತಿ ಬಂದರೆ ಇದಕ್ಕೆ ಚಂಪಕಮಾಲ ವೃತ್ತದ ಲಕ್ಷ್ಯ ಅಂತಾರೆ. ಮತ್ತು ಇದೇನು ರೀತಿ ಮೇಡಮ್ ಹೇಳ್ಕೊಡ್ಲಿಲ್ಲ ಅಂತ ಅನ್ಬೇಡ್ರಿ. ನೋಡ್ರಿ, ಈ ರೀತಿ ಇದನ್ನು ಅಷ್ಟ ನೋಡ್ರಿ. ಉತ್ಪಲ ಮಾಲಾ ವೃತ್ತದ ಲಕ್ಷ್ಯ ಅಂದ್ರೆ ನೋಡ್ರಿ, ಒಂದು ಗುರು ಲಘು ಬಂದ್ರೆ ಭ, ಗುರು
ಬಂದು ಈ ಕಡೆನೂ ಗುರು ಬಂದು ನಡಕ್ಕೆ ಲಘು ಇದ್ರದ್ದು ರ. ಗುರು 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 ಲಘು 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 ಬಂದರೆ ಇದಕ್ಕೆ ನ. ಒಂದು ಲಘು ಗುರು ಗುರು ನೋಡ್ರಿ, ಇದು ಭ, ಇದು ಭ, ಇದು ರ, ಇದು ರ. ನೋಡ್ರಿ ಬೇಕಂದ್ರೆ ಇಲ್ಲಿ ಲಘು ನೋಡ್ರಿ, ಇಲ್ಲಿ ಗುರು ಗುರು ಇಲ್ಲಿ ನಡಕ್ಕೆ ಲಘು ಐತಿ, ಇದು ರ, ಇದು ಭ. ನೋಡ್ರಿ ಒಂದು ಲಘು ಎರಡು ಗುರು. ನೋಡ್ರಿ ಲಾಸ್ಟಿಗೆ ಒಂದು ಲಘು ಒಂದು ಗುರು ಬಂದರೆ ಇದಕ್ಕೆ ಉತ್ಪಲ ಮಾಲಾ ವೃತ್ತ ಲಕ್ಷ ಅಂತಾರ. ತಿಳಿತಲ್ಲ ಇದು? ಮತ್ತು ಇದೇನು ಮೇಡಮ್ ಹೇಳ್ಕೊಡ್ಲೇ ಇಲ್ಲ, ಇದೇನ ಅನ್ಬ್ಯಾಡ್ರಿ. ನೋಡ್ರಿ ಇದು ಭ, ಒಂದು ಲಘು ಎರಡು ಗುರು ಬಂದ್ರೆ ಭ. ಒಂದು ಲಘು ನಡಕಿದ್ದು ಎರಡು ಕಡೆ ಗುರು ಇದ್ದರೆ ಅದಕ್ಕೆ ರ. ನ ಅಂದ್ರೆ ಮೂರೂ ಏನಿರಬೇಕು ಗುರು ಲಘು ಇದ್ರೆ ಅದಕ್ಕೆ ನ ಅಂತಾರೆ. ಮೂರೂ ಗುರು ಇದ್ರೆ ಮ ಅಂತಾರೆ. ಒಂದು ಲಘು ಇದ್ದು ಎರಡು ಗುರು ಇದ್ರೆ ಯ. ಲಾಸ್ಟಿಗೆ ಲಘು ಗುರು. ನೋಡ್ರಿ ಒಂದು ಲಘು ಎರಡು ಲಘು ಒಂದು ಗುರು ಬಂತಂದ್ರೆ ಇದನ್ನ ಏನಂತಾರೆ ಸ. ಈ ರೀತಿ ಬಂದರೆ ಇದನ್ನು ಮತ್ತೆ ಭವಿ ಕ್ರೀಡಿತ ವೃತ್ತದ ಅಂತಾರೆ. ನೋಡ್ರಿ ಇದು ಚಂಪಕಮಾಲ ಈಗ ಹೇಳ್ಕೊಟ್ಟೆ, ಮತ್ತೆ ಭವಿ ಕ್ರೀಡಿತ ಈಗ ಹೇಳ್ಕೊಟ್ಟೆ. ಅವೆರಡು ಎಕ್ಸಾಂಪಲ್. ಈ ರೀತಿ ಛಂದಸ್ಸಿನ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ತಾವೆ. ನೋಡ್ರಿ ಛಂದಸ್ಸಿನ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ ಇವತ್ತೆಲ್ಲ ಕ್ಲಾಸ್ನಾಗ ನಿಮ್ಗೆ ಡೀಟೇಲಾಗಿ ಹೇಳ್ಕೊಟ್ಟೀನಿ. ನೋಡ್ರಿ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ. ಇದು 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ಥ್ಯಾಂಕ್ ಯು.